ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ಒಂದು ಅಧ್ಯಾಯ 10ನೇ ತರಗತಿಯ ಒಂದು 14ನೇ ಅಧ್ಯಾಯ ಭಾರತದ ಋತುಗಳು. ಭಾರತದ ವಾಯುಗುಣ ಅಂತ ಹೇಳಿ ಕರಿತೀವಿ. ಯಾವ ರೀತಿ ಭಾರತ ನಮ್ಮ ವಾಯುಗುಣವನ್ನು ಹೊಂದಿದೆ ಎಂಬ ಅಂಶದ ಕುರಿತು ಇವತ್ತಿನ ಅವಧಿಯಲ್ಲಿ ಚರ್ಚಿಸೋಣ. ಭಾರತದಲ್ಲಿ ಇವೆಲ್ಲ ಇರಲು ಕಾರಣವಾದ ವಾಯುಗುಣ ಅಂತ ಹೇಳಿ ಕರಿತೀವಿ. ಇಲ್ಲಿರ್ತಕ್ಕಂಥ ಸಸ್ಯವರ್ಗ ಆಗಿರ್ಬೋದು, ಪ್ರಾಣಿ ಸಂಪತ್ತಾಗಿರಬಹುದು, ಮರುಭೂಮಿ ಆಗಿರ್ಬೋದು, ಈ ಎಲ್ಲ ಅಂಶಗಳನ್ನು ಗಮನಿಸಿದಾಗ ಭಾರತದಲ್ಲಿ ಯಾವ ಮಾದರಿಯ ವಾಯುಗುಣವಿದೆ ಎಂಬ ಅಂಶವನ್ನ ಚರ್ಚಿಸೋಣ. ಭಾರತದಲ್ಲಿರ್ತಕ್ಕಂಥ ವಾಯುಗುಣ ಯಾವ ಪ್ರದೇಶದಲ್ಲಿ ಯಾವ ರೀತಿಯ ವಾಯುಗುಣವಿದೆ ಎಂಬುದನ್ನು ಈ ನಕ್ಷೆಯ ಮೂಲಕ ಆತ್ಮೀಯ ವಿದ್ಯಾರ್ಥಿಗಳೇ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಶುಷ್ಕ ವಲಯ, ಅರೆಶುಷ್ಕ ವಲಯ, ಒದ್ದೆಯಾದ ಉಷ್ಣವಲಯ, ಪರ್ವತ ವಾಯುಗುಣ, ಆರ್ದ್ರ ಉಷ್ಣವಲಯ. ಉಷ್ಣವಲಯ ಅಂದ್ರೆ ಅದರಲ್ಲಿ ಬರ್ತಕ್ಕಂಥ ಒದ್ದೆ ಮತ್ತು ಶುಷ್ಕ, ಈ 6 ರೀತಿಯ ವಾಯುಗುಣವನ್ನು ಹೊಂದಿರತಕ್ಕಂಥದ್ದು ನಮ್ಮ ಭಾರತ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳೇ. ಭಾರತದಲ್ಲಿ ವಿವಿಧ ರೀತಿಯ ವಾಯುಗುಣದ ಪ್ರದೇಶಗಳು ಕಂಡು ಬರ್ತವೆ. ಆ ಒಂದು ಆಧಾರದ ಮೇಲೆ ಭಾರತದ ವಾಯುಗುಣವನ್ನ 4 ಭಾಗಗಳಾಗಿ ವಿಂಗಡಣೆ ಮಾಡ್ತೀವಿ. ಅದರಲ್ಲಿ ಮುಖ್ಯವಾಗಿ ಭಾರತದ ಸ್ಥಾನ ಅಂದ್ರೆ ಇಲ್ಲಿರ್ತಕ್ಕಂಥ ವಾಯುಗುಣದ ಪ್ರದೇಶವನ್ನ ನಿರ್ಧರಿಸಲಿಕ್ಕೆ ಕಾರಣವಾಗಿರ್ತಕ್ಕಂಥ ಅಂಶಗಳು. ಭಾರತದ ಸ್ಥಾನ ಅಂದ್ರೆ ಭೂಮಿಯಲ್ಲಿ ಭಾರತ ಯಾವ ಭಾಗದಲ್ಲಿದೆ, ಎಲ್ಲಿದೆ ಎಂಬ ಅಂಶದ ಆಧಾರದ ಮೇಲೆ ಪ್ರಾಕೃತಿಕ ಲಕ್ಷಣಗಳು, ಭಾರತದಲ್ಲಿರ್ತಕ್ಕಂಥ ಪ್ರಕೃತಿ ದತ್ತವಾಗಿರ್ತಕ್ಕಂಥ ಅಂಶಗಳು, ಪರ್ವತಗಳು, ಬೆಟ್ಟಗಳ ಆಧಾರದ ಮೇಲೆ ಜಲರಾಶಿ ಅಂದ್ರೆ ಭಾರತದ ತೀರ ಪ್ರದೇಶ, ಕರಾವಳಿ ತೀರ ಪ್ರದೇಶದ ಆಧಾರದ ಮೇಲೆ, ಮತ್ತು ಮಾನ್ಸೂನ್ ಮಾರುತಗಳು, ಭಾರತಕ್ಕೆ ಬೀಸುವ ಮಾನ್ಸೂನ್ ಮಾರುತಗಳು ಯಾವುವು, ಯಾವ ಅವಧಿಯಲ್ಲಿ ಹೇಗೆ ಬೀಸುತ್ತವೆ ಎಂಬುದರ ಆಧಾರದ ಮೇಲೆ ಭಾರತದ ವಾಯುಗುಣವನ್ನು ನಿರ್ಧರಿಸಲಾಗಿದೆ ಅಂಥೇಳಿ ಆತ್ಮೀಯ ವಿದ್ಯಾರ್ಥಿಗಳಿಗೆ ಗುರುತಿಸ್ತೀವಿ. ನಮ್ಮ ದೇಶದಲ್ಲಿ ಅನೇಕ ಸಂಸ್ಕೃತಿಯ ಜನರ ಜೀವನ ಅವಸ್ಥೆ ಆ ದೇಶದ ಸ್ಥಾನ, ಪ್ರಾಕೃತಿಕ ಲಕ್ಷಣಗಳು ಹಾಗೂ ವಾಯುಗುಣವನ್ನು ನಿರ್ಧರಿಸುತ್ತೆ. ಅಂದ್ರೆ ಇವತ್ತು ನಮ್ಮ ದೇಶದ ಸಂಸ್ಕೃತಿ ಅಂತಕ್ಕಂಥದ್ದು ಇಲ್ಲಿನ ಜನರ ಜೀವನ ಶೈಲಿಯಾಗಿರಬಹುದು, ದೇಶದ ಸ್ಥಾನಮಾನ, ಪ್ರಾಕೃತಿಕ ಲಕ್ಷಣಗಳು, ಹಲವಾರು ಅಂಶಗಳು ವಾಯುಗುಣವನ್ನು ನಿರ್ಧರಿಸಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳು ಅಂತ ಹೇಳಿ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ಪ್ರಾಕೃತಿಕ ಲಕ್ಷಣಗಳು ಅಂದ್ರೆ ವಾಯುಗುಣದ ಮೇಲೆ ಪ್ರಭಾವ ಬೀರುವ ಪ್ರಾಕೃತಿಕ ಲಕ್ಷಣಗಳು ಅಂದಾಗ ಪರ್ವತಗಳು, ನದಿಗಳು, ತೀರ ಪ್ರದೇಶ, ಪ್ರಸ್ಥಭೂಮಿ, ಮೈದಾನ ಪ್ರದೇಶ ಇವೆಲ್ಲ ಏನಾಗ್ತಾವಂದ್ರೆ ಭಾರತದ ವಾಯುಗುಣದ ಮೇಲೆ ಪ್ರಭಾವ ಬೀರ್ತಕ್ಕಂಥ ಅಂಶಗಳು ಅಂತೇಳಿ ಕರಿತೀವಿ. ಅದರಲ್ಲಿ ಪ್ರಮುಖವಾಗಿ ವಾಯುಗುಣ, ಮಾರುತಗಳು, ಮಳೆ, ಸೂರ್ಯನ ಶಾಖ ಅಳತೆ ಈ ಮೊದಲಾದ ಅಂಶಗಳು ಸಹಿತ ಇಲ್ಲಿನ ಹವಾಮಾನವನ್ನು ನಿರ್ಧರಿಸಲಿಕ್ಕೆ ಕಾರಣೀಭೂತವಾಗಿರ್ತಕ್ಕಂಥ ಅಂಶಗಳು ಅಂತೇಳಿ ಕರಿತೀವಿ. ಅದೇ ರೀತಿ ಭಾರತದಲ್ಲಿ ವಿಭಿನ್ನ ಮಾದರಿಯ ಲಕ್ಷಣಗಳನ್ನು ಒಳಗೊಂಡಿರ್ತಕ್ಕಂಥ ವಾಯುಗುಣ ಕಂಡು ಬರ್ತದೆ. ಕಾರಣ ಏನು ಅಂದ್ರೆ ಮಳೆ ಮತ್ತು ಸೂರ್ಯನ ಶಾಖ ಎಲ್ಲ ಭಾಗದಲ್ಲಿಯೂ ಒಂದೇ ಸಮಾನ ರೀತಿಯಲ್ಲಿ ಹಂಚಿಕೆಯಾಗಿಲ್ಲ, ಅಂದ್ರೆ ವಿಭಿನ್ನ ರೀತಿಯಲ್ಲಿ ಹಂಚಿಕೆಯಾಗಿರುವುದೇ ಇದಕ್ಕೆ ಮುಖ್ಯ ಕಾರಣ ಅಂತೇಳಿ ಕರಿತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಸೂರ್ಯನ ಶಾಖ ಬೀಳುವ ಪ್ರದೇಶಕ್ಕೆ ಅನುಗುಣವಾಗಿ ಭೂಮಿಯ ಮೇಲೆ ಮುಖ್ಯವಾಗಿ 3 ವಲಯಗಳನ್ನಾಗಿ ಮಾಡಲಾಗಿದೆ. ಅಂದ್ರೆ ಉತ್ತರ ಮತ್ತು ದಕ್ಷಿಣ ಮತ್ತು ಸಾಮಾಜಿಕ ವೃತ್ತದಲ್ಲಿ ಒಟ್ಟು 7 ವಲಯಗಳನ್ನು ಗುರುತಿಸ್ತೀವಿ ವಿದ್ಯಾರ್ಥಿಗಳು. ಇಲ್ಲಿ ಪ್ರಪಂಚದ ಭೂಪಟವನ್ನು ವೀಕ್ಷಣೆ ಮಾಡಿದಾಗ ಮೇಲೆ ಉತ್ತರದ ಶೀತ ವಲಯ, ಉತ್ತರ ಸಮಶೀತೋಷ್ಣ ವಲಯ, ಉಷ್ಣವಲಯ, ದಕ್ಷಿಣದ ಸಮಶೀತೋಷ್ಣ ವಲಯ, ದಕ್ಷಿಣದ ಶೀತ ವಲಯ ಅಂತೇಳಿ ಕರಿತೀವಿ. ಇದರಲ್ಲಿ ನಮ್ಮ ಭಾರತ ಕಂಡು ಬರೋದು ಉಷ್ಣವಲಯ ಮತ್ತು ಉತ್ತರದ ಸಮಶೀತೋಷ್ಣ ವಲಯದಲ್ಲಿ ನಮ್ಮ ಭಾರತ ಅಂತಕ್ಕಂಥದ್ದು ಕಂಡು ಬರ್ತಕ್ಕಂಥದ್ದು. ಇಲ್ಲಿ ಉಷ್ಣವಲಯದಲ್ಲಿ ಸೂರ್ಯನ ಕಿರಣಗಳು ನೇರವಾಗಿ ಬೀಳೋದ್ರಿಂದ ಸ್ವಲ್ಪ ಉಷ್ಣಾಂಶ ಹೆಚ್ಚಿಗೆ ದಾಖಲಾದರೆ, ಉತ್ತರ ಸಮಶೀತೋಷ್ಣ ವಲಯದಲ್ಲಿ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಇಲ್ಲಿ ತಕ್ಕ ಮಟ್ಟಿಗೆ ಉಷ್ಣಾಂಶದ ಪ್ರಮಾಣ ಕಡಿಮೆಯಾಗಿರ್ತದೆ. ಈ ಒಂದು ಆಧಾರದ ಮೇಲೆ ನಾವು ವಲಯಗಳನ್ನು ಗುರುತಿಸ್ತೀವಿ ವಿದ್ಯಾರ್ಥಿ. ಒಟ್ಟಾರೆಯಾಗಿ ಭಾರತದಲ್ಲಿ 4 ಋತುಗಳನ್ನು ಗುರುತಿಸ್ತೀವಿ ಆತ್ಮೀಯ ವಿದ್ಯಾರ್ಥಿಗಳೇ. ಮೊದಲನೇದಾಗಿ ಚಳಿಗಾಲ, ಬೇಸಿಗೆ ಕಾಲ, ಮಳೆಗಾಲ, ಮಾನ್ಸೂನ್ ಮಾರುತಗಳ ನಿರ್ಗಮನ ಕಾಲ ಅಂತ ಹೇಳಿ ಕರಿತೀವಿ ವಿದ್ಯಾರ್ಥಿಗಳು. ಡಿಸೆಂಬರ್ದಿಂದ ಫೆಬ್ರವರಿವರೆಗೆ ಇದು ಚಳಿಗಾಲ, ಮಾರ್ಚ್ ಟು ಮೇ ಬೇಸಿಗೆ ಕಾಲ, ಜೂನ್ ಟು ಸೆಪ್ಟೆಂಬರ್ ಮಳೆಗಾಲ ಅಥವಾ ಮಾನ್ಸೂನ್ ಮಾರುತಗಳ ಕಾಲ ಅಂತೇಳಿ ಕರಿತೀವಿ ವಿದ್ಯಾರ್ಥಿಗಳು. ಸೆಪ್ಟೆಂಬರ್ ಟು ನವೆಂಬರ್ ಮಾನ್ಸೂನ್
ನಿರ್ಗಮನ ಕಾಲ ಅಂಥೇಳಿ ಗುರುತಿಸ್ತೀವಿ. ಒಟ್ಟಾರೆಯಾಗಿ ಭಾರತದ ಭೌಗೋಳಿಕ ಲಕ್ಷಣಗಳನ್ನು ಗಮನಿಸಿ ಈ 4 ಋತುಗಳನ್ನು ವಿಂಗಡಿಸಲಾಗಿದೆ. ಇದು ಒಂದು ಋತುಚಕ್ರ ಅಂತ ಹೇಳಿ ಕರಿತೀವಿ. ಬೇಸಿಗೆಯಿಂದ ಚಳಿಗಾಲ, ಚಳಿಗಾಲದಿಂದ ಮಳೆಗಾಲ, ಮಳೆಗಾಲದಿಂದ ಬೇಸಿಗೆ. ಯಾವ ರೀತಿ ಯಾವ ಅವಧಿಯಲ್ಲಿ ಭೂಮಿ ಮತ್ತು ಸೂರ್ಯನ ಸಂಬಂಧ, ಭೂಮಿ ಸೂರ್ಯನಿಗೆ ಯಾವಾಗ ಯಾವ ದಿಕ್ಕಿನಲ್ಲಿ ಮುಖ ಮಾಡಿರುತ್ತದೆ ಎಂಬ ಚಕ್ರವನ್ನ ಈ ಒಂದು ಕಾಲಚಕ್ರದ ಆಧಾರದ ಮೇಲೆ ವೀಕ್ಷಣೆ ಮಾಡಿ ವಿದ್ಯಾರ್ಥಿಗಳೇ. ಇನ್ನು ಮೊದಲನೆಯದಾಗಿ ಬರ್ತಕ್ಕಂಥದ್ದು ಚಳಿಗಾಲ. ಚಳಿಗಾಲದ ಕಾಲಾವಧಿ ಡಿಸೆಂಬರ್ ಟು ಫೆಬ್ರವರಿ ಅಂತ ಹೇಳಿ ಕರಿತೀವಿ. ಇಲ್ಲಿ ಚಿತ್ರದಲ್ಲಿ ನೀವು ವೀಕ್ಷಣೆ ಮಾಡಿದಾಗ ಡಿಸೆಂಬರ್ ತಿಂಗಳಲ್ಲಿ ಭಾರತ ದೇಶ ಅಂತಕ್ಕಂಥದ್ದು ಭೂಮಿಯ ಉತ್ತರ ಗೋಳದಲ್ಲಿ ಕಂಡು ಬರ್ತದೆ. ಅಂದ್ರೆ ಸಮಶೀತೋಷ್ಣ ವಲಯ ಮತ್ತು ಉತ್ತರದ ಉಷ್ಣವಲಯದ ಉತ್ತರದ ಸಮಶೀತೋಷ್ಣ ವಲಯ ಮತ್ತು ಉಷ್ಣವಲಯದಲ್ಲಿ ಬರ್ತಕ್ಕಂಥದ್ದು. ಇಲ್ಲಿ ಸೂರ್ಯನ ಕಡೆಗೆ ಏನಾಗಿರೋದಲ್ಲ, ವಾಲಿಲ್ಲ ಅಂತ ಹೇಳಿ ಕರಿತೀವಿ. ಸ್ವಲ್ಪ ಓರೆಯಾಗಿ ಭೂಮಿ ತಿರುಗೋದ್ರಿಂದ ಇಲ್ಲಿ ಸೂರ್ಯನ ಕಿರಣಗಳು ಭೂಮಿಗೆ ಓರೆಯಾಗಿ ಬೀಳುತ್ತವೆ. ಆದ್ದರಿಂದ ಏನಾಗ್ತದೆ, ಉತ್ತರ ಗೋಳದಲ್ಲಿರುವ ಎಲ್ಲಾ ಪ್ರದೇಶಕ್ಕೂ ಈ ಒಂದು ಸಂದರ್ಭದಲ್ಲಿ ಚಳಿಗಾಲ ಪ್ರಾರಂಭ ಆಗ್ತದೆ. ಉತ್ತರ ಗೋಳದಲ್ಲಿರ್ತಕ್ಕಂಥ ಎಲ್ಲಾ ದೇಶಗಳಿಗೂ ಸಹಿತ ಈ ಸಂದರ್ಭದಲ್ಲಿ ಅತಿ ಹೆಚ್ಚಾಗಿ ಚಳಿಗಾಲ ಇರ್ತಕ್ಕಂಥದ್ದು ಅಂತ ಹೇಳಿ ಕರಿತೀವಿ. ಭಾರತದಲ್ಲಿಯೂ ಸಹಿತ ಚಳಿಗಾಲ ಇರ್ತಕ್ಕಂಥ ಒಂದು ಸಂದರ್ಭ. ಆತ್ಮೀಯ ವಿದ್ಯಾರ್ಥಿಗಳೇ, ಇಲ್ಲಿ ಭಾರತದ ಮೇಲೆ ಸೂರ್ಯನ ಕಿರಣಗಳು ಓರೆಯಾಗಿ ಬೀಳೋದ್ರಿಂದ ಇಲ್ಲಿ ಭಾರತದಲ್ಲಿ ಕಡಿಮೆ ಉಷ್ಣಾಂಶ, ಕಡಿಮೆ ಆರ್ದ್ರತೆ ಇದ್ದು ಆಕಾಶವು ಮೋಡರಹಿತವಾಗಿರುತ್ತದೆ. ಈ ಒಂದು ಸಂದರ್ಭದಲ್ಲಿ ಆಕಾಶದಲ್ಲಿ ಮೋಡಗಳು ಕಾಣಿಸದೇ ಇರತಕ್ಕಂತಹ ಒಂದು ಸಂದರ್ಭ ಅಂತ ಹೇಳಿ ಕರಿತೀವಿ. ಅದರಲ್ಲಿಯೂ ಉತ್ತರ ಭಾರತದಲ್ಲಿ ತಂಪಾಗಿದ್ದು ದಕ್ಷಿಣ ಭಾಗದಲ್ಲಿ ಬೆಚ್ಚನೆಯ ಹವಾಮಾನವಿರುತ್ತದೆ. ಅಂದ್ರೆ ಅತಿ ಹೆಚ್ಚು ಉತ್ತರ ಭಾರತದಲ್ಲಿ ಚಳಿಯನ್ನ ಅನುಭವಿಸ್ತಕ್ಕಂಥ ಒಂದು ದೇಶ ಭಾರತ ಅಂತ ಹೇಳಿ ಕರಿತೀವಿ. ಅದೇ ರೀತಿಯಾಗಿ ಕಾಶ್ಮೀರ, ಹಿಮಾಚಲ ಪ್ರದೇಶಗಳಲ್ಲಿ ಅತಿ ಕಡಿಮೆ ಉಷ್ಣಾಂಶವಿದ್ದು ಕಾರ್ಗಿಲ್ ಸಮೀಪದ ಡ್ರಾಸ್ ಎಂಬಲ್ಲಿ ಭಾರತದಲ್ಲಿ ಅತಿ ಕಡಿಮೆ ಉಷ್ಣಾಂಶ -4 ಡಿಗ್ರಿ ಸೆಲ್ಸಿಯಸ್ನಷ್ಟು ದಾಖಲಾಗಿರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವಿದ್ಯಾರ್ಥಿಗಳೇ. ಅದೇ ರೀತಿ ಉತ್ತರ ಭಾರತವು ಹೆಚ್ಚು ಎತ್ತರಕ್ಕಿರುವ ಪ್ರದೇಶಗಳು, ಪರ್ವತಗಳಲ್ಲಿ ಹಿಮಪಾತವಾಗುತ್ತದೆ. ಈ ಅವಧಿಯಲ್ಲಿ ವಾರ್ಷಿಕ ಮಳೆ 2% ಮಾತ್ರ ಆಗುತ್ತೆ. ಅಂದರೆ 100% ಮಳೆಯಲ್ಲಿ ಚಳಿಗಾಲದಲ್ಲಿ 2% ಮಾತ್ರ ಮಳೆಯಾಗುತ್ತದೆ ವಿದ್ಯಾರ್ಥಿಗಳೇ. ನೆನಪಿಸ್ಕೊಳ್ಳಿ. ಈ ಒಂದು ಚಳಿಗಾಲ ಹವಾಮಾನದ ಆಧಾರದ ಮೇಲೆ ಇಲ್ಲಿ ನಿಮಗೆ ಕೆಲವೊಂದಿಷ್ಟು ಪ್ರಶ್ನೆಗಳು. ಭಾರತದಲ್ಲಿ ಚಳಿಗಾಲದ ಅವಧಿ ಆರಂಭವನ್ನು ತಿಳಿಸಿ. ಚಳಿಗಾಲದಲ್ಲಿ ಅತಿ ಕಡಿಮೆ ಉಷ್ಣಾಂಶ ಕಂಡುಬರುವ ಉತ್ತರದ ರಾಜ್ಯಗಳನ್ನು ತಿಳಿಸಿ. ಅತಿ ಕಡಿಮೆ ತಾಪ ಇರುವ ಗ್ರಾಮ. ಭಾರತದ ಚಳಿಗಾಲ ಇದ್ದಾಗ ಅಮೆರಿಕ ಹಾಗೂ ಆಸ್ಟ್ರೇಲಿಯಾಗಳಲ್ಲಿ ಯಾವ ಕಾಲವಿರುತ್ತದೆ ಮತ್ತು ಏಕೆ ಎಂಬ ಪ್ರಶ್ನೆಗಳಿಗೆ ಆತ್ಮೀಯ ವಿದ್ಯಾರ್ಥಿಗಳೇ ಕಮೆಂಟ್ ಮೂಲಕ ಉತ್ತರವನ್ನು ತಿಳಿಸಿ. ಧನ್ಯವಾದಗಳು.